ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಶತಾಯುಷಿ ವಿದ್ಯಾಧರ ಗುರೂಜಿಯವರ 111ನೇ ಜಯಂತಿ ಉತ್ಸವ ಕಾರ್ಯಕ್ರಮ ನಗರದಲ್ಲಿ ಜರುಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಚಿರಪರಿಚಿತ ಸ್ವಾತಂತ್ರ್ಯ ಹೋರಾಟಗಾರರಾದ ವಿದ್ಯಾಧರ ಗುರೂಜಿಯವರ 111ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಿಂದಿ ಪ್ರಚಾರ ಸಭಾ ಕಲಬುರಗಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಶ್ರೀ ವಿದ್ಯಾಧರ ಗುರೂಜಿಯವರ ಅನುಭವ ಚಿಂತನೆ ರಾಷ್ಟ್ರ ನಿರ್ಮಾಣಕ್ಕೆ ಅತ್ಯಂತ ಉಪಯೋಗ ಚಿಂತನೆಗಳಾಗಿರುವುದು ಇವು ನಿಮ್ಮೆಲ್ಲರಿಗೂ ಇಂದು ಪ್ರಸ್ತುತವಾಗಿರುವುದು ಕಾರಣ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮುಖಂಡರಾದ ದಯಾನಂದ ಪಾಟೀಲ್ ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಬದುಕಿಗೆ ಸಾರ್ಥಕತೆಯನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಯವರು. ಅವರು ಒಬ್ಬ ಸ್ವತಂತ್ರ ಹೋರಾಟಗಾರರು ಮಾತ್ರ ಆಗಿರದೆ ಸಾಮಾಜಿಕ ಹೋರಾಟಗಾರರು, ಧೀಮಂತ ರಾಜಕಾರಣಿ. ಸರ್ ಈ ಕಡೆ ನೋಡಿ, ಸರ್ ಈ ಕಡೆ ನೋಡಿ ಸರ್. ಅಣ್ಣ 1 ಮಿನಿಟ್ ಬರ್ ಪ್ಲೀಸ್. ಸಾರಿ ಅವರು ತಪ್ಪಿಸ್ಕೊಡ್ತಾರೆ. ಯಾಕೆಂದರೆ ಅವ್ರು ಅಲ್ಲೇ ಇರ್ತಾರೆ, ಟೂರಿಸಂ ಹೋಗ್ತಾರೆ, ಗುರುಜಿ ಎಲ್ಲಿದ್ದಾರೆ ಅಂತ ವಿದ್ಯಾಧರ ಎಲ್ಲಿಂದ ಹೇಳ್ತಾರೆ. ಅದಕ್ಕೆ ಆಗ ಅವ್ರು ಹೇಳ್ತಾರೆ ತಕ್ಷಣ ಬಂದ್ ಮಾಡ್ಕೊಡ್ತಾರೆ. ಈ ತಾನೇ ರೈಲ್ವೆ ಸ್ಟೇಷನ್ ಬೇಗ ಬೇಗ ಹೋಗ್ತೀನಿ ನನ್ಕೊಂಡು ಟೂರಿಸಂ ಆ ಕಡೆ ಹೋದಾಗ ಗುರುಜಿ ಅಲ್ಲಿಂದ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಜೋರಾದ ಚಪ್ಪಾಳೆ. ಹಾಗೆ ಈ ಒಂದು ಇದೀಗ ತಾನೇ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ಮೆಚ್ಚಿನದವರಾದಂತಹ ವಿಶ್ರಾಂತ ವಯೋನಿವೃತ್ತ ಕುಲಾದ ಚಪ್ಪಾಳೆಯನ್ನ ಹಾಕ್ತಾ ಅವರಿಗೆ ಗೌರವಿಸಬೇಕು. ಹಾಗೆ ಘನ ಅಧ್ಯಕ್ಷತೆಯ ಸ್ಥಿತರಾದಂಥ ಶ್ರೀ ಅಶೋಕ್ ಗುರೂಜಿ ಸರ್ ಅವರಿಗೂ ಸನ್ಮಾನ. ಅವರ ಅಭಿಮಾನಿಗಳೇ, ವಿಶೇಷವಾಗಿ ಹಿಂದಿಯ ಬಗ್ಗೆ ಹೆಚ್ಚಿನ ಅಭಿಮಾನ ಇದ್ದಂಥ ಅನೇಕ ಮಾನ್ಯರೇ ಮತ್ತು ಬಂಧುಗಳೇ, ಗುರೂಜಿ ಅವ್ರ ಬಗ್ಗೆ ಹೇಳಬೇಕಾಗುತ್ತೆ. ಅವರು ಈ ಭಾಗದ ಅತ್ಯಂತ ಹಿರಿಯ ನಾಯಕರು. ಯಾಕಂದ್ರೆ ನಾನು ಕಂಡಿದ್ದು ಅವ್ರಿಗಿಂತೂ ಮೊದಲಿನವ್ರಿಗೆ ಬಗ್ಗೆ ಅಷ್ಟು ಪರಿಚಯ ಇಲ್ಲ. ಬಹುಶಃ ನಮ್ಮ ಇನಾಮದಾರ್ ಸಾಹೇಬರು ಕೂಡ ಹೆಚ್ಚು ಕಡಿಮೆ ಅದೇ ವಯಸ್ಸಲ್ಲಿ ಇರ್ಬೋದು ಅಂತ ನನಗನ್ಸುತ್ತೆ. ಸಮಕಾಲೀನರು ಅಂತ ನಾನು ಹೇಳ್ಬೋದು. ಅವ್ರು ಆಗಾಗ ನನ್ನ ಜೊತೆಗೆ ವಿಮೋಚನಾ ಸಂದರ್ಭದಲ್ಲಿ ಅವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ. ಅವ್ರು ಮಾತಾಡೋ ನಿಮ್ಮ ತಂದೆಯವರು ನಾವೆಲ್ಲ ಒಂದೇ ಟೈಮಿಗೆ ಅಸೆಂಬ್ಲಿಗೆ ಹೋಗಿದ್ದೇವೆ ಅಂತ ಆ ಮಾತನ್ನು ಹೇಳಿದರು 1962. ನಾವು ಹೇಳಬೇಕಾಗತ್ತೆ, ವಿದ್ಯಾಧರ ಗುರೂಜಿ ಅವರು ಅವ್ರ ಜೊತೆಗೆ ಅವರು ಜೀವನ ಪರ್ಯಂತ ಇದ್ದಂಥವರು ಮಹಾನ್ ಇನ್ನೊಬ್ಬರು ವ್ಯಕ್ತಿ ಅಂತಂದ್ರೆ ವೆಂಕಟರೆಡ್ಡಿ ಮುದ್ದಾಳ ಅಂತ ನಾನು ಹೇಳಬೇಕಾಗುತ್ತೆ. ಅವ್ರು ಯಾವತ್ತೂ ಸಾರಿ ನಾನು ಕ್ಷಮಿಸಿ ಅವ್ರ ತಂದೆಯವರು ವಿಶ್ವನಾಥ್ ರೆಡ್ಡಿ ಮುದ್ದಾಳ ಅವರು ಯಾವತ್ತೂ ಅವರು ಜೊತೆಗಿರೋರು. ಮತ್ತು ಬಹುಶಃ ಅವರ ರಾಜಕೀಯ ಜೀವನದಲ್ಲಿ ಕೂಡ, ಯಾಕಂದರೆ ಗುರ್ಮಿಟ್ಕಲ್ ಯಾದಗಿರಿ ಒಂದೇ ಒಂದು ಹಿಂದೆ ಒಂದೇ ತಾಲೂಕು ಕೂಡ ಆಗಿತ್ತು. ಹೀಗಾಗಿ ಜೊತೆಗೆ ಬೆಳೆದಿದ್ದವ್ರೆ. ಆದರೆ ಇವರು ಸಾಕಷ್ಟು ಸೀನಿಯರ್ ಅಂತೂ ಕೂಡ ಹೇಳ್ತಾ ಇದ್ರು. ಒಂದು ಮಾತು ಇವತ್ತು ಭಾಳ ಘಂಟಾಘೋಷವಾಗಿ ಹೇಳಬೇಕಾಗುತ್ತೆ, ನಮ್ಮ ಭಾಗದಲ್ಲಿ ಹಿಂದಿಯ ಬಗ್ಗೆ ಯಾರೇ ಇಲ್ಲಿ ಇದ್ದಾರಪ್ಪ ಅಂತಂದ್ರೆ ಅದರ ಭೀಷ್ಮ ಪಿತಾಮಹ ಮತ್ತಾರೂ ಅಲ್ಲ, ಅದು ವಿದ್ಯಾಧರ ಗುರೂಜಿ ಅವರು ಅಂತ ಹೇಳಬೇಕಾಗುತ್ತೆ. ನಾವ್ಯಾರೂ ವಿಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಲಾಹೋರ್ಗೆ ಹೋಗಿ 1938ರಲ್ಲಿ ಬಹುಶಃ ಭಾಳ ಜನ ನಮ್ಮ ತಿವಾರಿ ಸರ್ ಅವರು ಕೂಡ ಬಹುಶಃ ಧಾರವಾಡಕ್ಕೆ ಹೋಗಿ ಅವ್ರ ಪೋಸ್ಟ್ ಗ್ರಾಜ್ಯುಯೇಷನ್ ಡಾಕ್ಟರೇಟ್ ಎಲ್ಲ ಧಾರವಾಡ ಯೂನಿವರ್ಸಿಟಿಯಲ್ಲಿ ಮಾಡ್ಕೊಂಡಿರ್ಬೋದು. ಅದಕ್ಕಿಂತ ಒಂದು ಸ್ವಲ್ಪ ಸೀನಿಯರ್ ವ್ಯಕ್ತಿಗಳು ಹಿಂದೆ ಪೂನಾಕ್ಕೆ ಹೋಗ್ತಿದ್ರು, ಕೆಲವರು ಹೈದರಾಬಾದ್ ಹೋಗಿ ಕಲಿತಿದ್ರು.
ಅಥವಾ ನಾವೆಲ್ಲ ಇಲ್ಲೇ ಸುತ್ತಮುತ್ತಲು ನಾವು ಇದ್ದವರು. ಲಾಹೋರ್ಗೆ ಹೋಗಿ 38ರಲ್ಲಿ ಹೋಗಿ 42ರವರೆಗೆ ಹಿಂದಿ ಬಗ್ಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಇತ್ಯಾದಿ ಕಲಿತಾರೆ ಅಂತಂದರೆ ಆ ಪ್ರಮಾಣದ ಆ ಎತ್ತರದ ವ್ಯಕ್ತಿ ಮತ್ತು ಯಾರು ಅಲ್ಲ ಗುರೂಜಿಯವರು ಅಂತಂದು ನಾವು ಹೇಳಬೇಕಾಗುತ್ತೆ. ಮತ್ತು ಇನ್ನೊಂದು ಮಾತು, ಬಹುಶಃ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಅತ್ಯಂತ ಅಭಿಮಾನಿ ವ್ಯಕ್ತಿ ನಮ್ಮ ಭಾಗದಲ್ಲಿ ಯಾರು ಇದ್ದಾರೆ ಅಂತಂದ್ರೆ ಅದು ವಿದ್ಯಾಧರ ಗುರೂಜಿ ಅಂತಂದು ಹೇಳಬೇಕಾಗುತ್ತೆ. ಅವ್ರದ್ದು ಏನಾರೇ ಅವ್ರ ಜನ್ಮದಿನಾಚರಣೆಯಲ್ಲಿ ಅದು ಮತ್ತೇನಾರೇ ಇರಲಿ ಆಚರಣೆ ಮಾಡೋದ್ರೊಳಗೆ ಅವ್ರು ಮುಂಚೂಣಿಯಲ್ಲಿದ್ದರು. ಅನೇಕ ಅವರ ದಿನಾಚರಣೆ ಸಂದರ್ಭದಲ್ಲಿ ಅನೇಕ ರಾಷ್ಟ್ರೀಯ ನಾಯಕರಿರಲಿ, ರಾಜ್ಯದ ನಾಯಕರಿರಲಿ, ಅವ್ರನ್ನ ಕರೆಸಿ ಆ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು ನಾವು ಭಾಳ ಹತ್ತಿರದಿಂದ ನಾವು ನೋಡಿದ್ದೇವೆ. 1946ರಲ್ಲಿ ಅವರು ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಇದ್ದರು. ವಿಚಾರ ಮಾಡಿರಿ, ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಖಂಡಿತ ಅವರು ಸ್ವಾತಂತ್ರ್ಯ ಯೋಧರು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ವಿಮೋಚನಾ ದಿನಾಚರಣೆ ಸಂದರ್ಭದಲ್ಲಿ, ಯಾಕಂದ್ರೆ ನಮಗೂ ಅವರಿಗೂ ಹೆಚ್ಚಿಗೆ ಒಂದು ಸ್ವಲ್ಪ ನೇರವಾಗಿ ಸಂಪರ್ಕ ಬಂದಿದ್ದು ವಿಮೋಚನಾ ದಿನಾಚರಣೆ ಆ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಅನೇಕ ಬಾರಿ ಇಲ್ಲಿ ಅವರ ನೇತೃತ್ವದಲ್ಲಿ ಅನೇಕ ಸ್ವಾತಂತ್ರ್ಯ ಯೋಧರನ್ನು ಕರೆದು ನಾವು ಮೀಟಿಂಗನ್ನು ಮಾಡಿದ್ದೇವೆ. ಹೀಗಾಗಿ ಅವ್ರು ಭಾಳ ಅಂದರೆ ಒಂದು ಮಾತ್ರ ಹೇಳಬೇಕಾಗುತ್ತೆ, ಶಿಸ್ತಿನ ಸಿಪಾಯಿ ಅಷ್ಟೇ ಅನ್ನೋದನ್ನ ಅಂದರೆ ನೇರ್ ನುಡಿ ಅಲ್ಲದೆ ಸಮಯ ಪ್ರಜ್ಞೆ ಇದ್ದಂಥವ್ರು. ನಮ್ಮ ಜಾಧವ್ ಸರ್ ಅವ್ರು ಚೆನ್ನಾಗಿ ಹೇಳಿದ್ರು. ಸ್ವಲ್ಪ ನಾವು ಆ ಸೆಕ್ಷನಿಗೆ ಬರೋರಲ್ಲ, ಯಾಕಂದ್ರೆ ನಮ್ಮ ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಕ್ಷಮಿಸ್ಬೇಕು. ಏನಾರು ಒಂದು ಟೈಮ್ ಹೇಳಿದ್ರೆ ಆ ಟೈಮಿಗೆ ಹೋಗೋ ಜನ ಅಲ್ಲ ಅಂತ ನಾನು ಘಂಟಾಘೋಷವಾಗಿ, ಯಾಕಂದ್ರೆ ಸಮ ಲೈಫ್ ಹ್ಯಾಸ್ ಬಿಕಮ್ ಆ ಥರ ಆಗಿದೆ ಅಂತ ಹೇಳಬೇಕಾಗುತ್ತೆ. ಆದರೆ ಅವರು ಸಮಯ ಪ್ರಜ್ಞೆ ಅಷ್ಟೇ ಅಲ್ಲ, ಒಂದು ಪದ್ಧತಿಗೆ ಅಂದ್ಕೊಂಡವರು. ಹಿಂದಿನ ಜನ ಎಲ್ಲರೂ ಯಾರೇ ಇರಲಿ ಸಿಸ್ಟಮ್ಗೆ ಅಂದ್ಕೊಂಡವರು, ಆ ಕಡೆ ಈ ಕಡೆ ಮತ್ತು ಯಾವುದೋ ಜಾರ್ ಬೀಳೋಂಥವ್ರ ವ್ಯಕ್ತಿ ಅಲ್ಲ. ಭಾಳ ಅಭಿಮಾನದಿಂದ ಏನೇ ಮಾಡಲಿ ಅಷ್ಟೇ ಶಿಸ್ತಿನಿಂದ ಮಾಡುವಂಥ ವ್ಯಕ್ತಿಗಳಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅನೇಕ ವಿಮೋಚನೆ ಅಂದರೆ ಆ್ಯಕ್ಚುಲಿ ನಡೆದಾಗ ಏನೇನು ಘಟನೆಗಳು ನಡೆದು ಏನೇನಾಯಿತು ಅಂತಂದು, ಯಾಕಂದರೆ ಸ್ವಾತಂತ್ರ್ಯ ಯೋಧರ ಬಾಯಿನಿಂದ ನಾವು ಕೇಳಬೇಕಂತಂದರೆ ನನಗೆ ಅವಕಾಶ ಸಿಕ್ಕಿದ್ದು. ಯಾಕಂದರೆ ಇನಾಮದಾರ್ ಸಾಹೇಬರು ಸಾಕಷ್ಟು ಹೇಳಿದ್ದಾರೆ. ನಮ್ಮ ಶಂಕರರಾವ್ ಪಾಟೀಲ್ ಅವರು ಏನು ಕಮಲಾಪುರಿನ ಶಾಸಕರಾಗಿದ್ದರು, ಅದಾದಮೇಲೆ ನಮ್ಮ ವೀರಣ್ಣ ತಿಮ್ಮಾಜಿಯವರು, ಅವರೆಲ್ಲ ಹೋರಾಟದಲ್ಲಿ, ಯಾಕಂದರೆ ನಾವು 96ರಿಂದ ವಿಮೋಚನಾ ದಿನಾಚರಣೆಯನ್ನು ಧ್ವಜಾರೋಹಣ ಮಾಡಿ ನಮ್ಮ ರಾಮಚಂದ್ರ ವೀರಪ್ಪ ಅವರು ಮೊದಲನೇ ಬಾರಿ ನಾವು ಆಚರಣೆ ಮಾಡಿದಾಗ ಅವ್ರು ಬಂದು ಧ್ವಜಾರೋಹಣ ಮಾಡಿದರು. ತದನಂತರ ಕೊಪ್ಪಳಿನ MP ನಮ್ಮ ಸ್ವಾಮೀಜಿಯವರು, ನಮಗೆ ಹೆಸರು ನಾನು ಬರ್ತಾ ಇಲ್ಲ, ಅವ್ರನ್ನ ಕರೆಸಿ ನಾವು ಅಳವಂಡಿ ಇದು ಶಿವಮೂರ್ತಿ ಅಳವಂಡಿ ಸ್ವಾಮಿಯವರು ಅವ್ರಿಗೆ ಕರೆಸಿ ಒಮ್ಮೆ ಆ ದಿನಾಚರಣೆ ಕೂಡ ಆಚರಣೆ ಮಾಡಿದ್ದೀವಿ. ತದನಂತರ 98ರಲ್ಲಿ ನಮ್ಮ 50ನೇ ವರ್ಷ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಮ್ಗೆ ಹೇಳಿಕೊಟ್ಟವರು, ಒತ್ತು ಕೊಟ್ಟವರು ಈ ಎಲ್ಲ. ಯಾಕಂದರೆ ನಮ್ಗೆ ಯಾವತ್ತೂ ನಾನು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಇದು ದಸ್ತಿಯವರು, ಲಕ್ಷ್ಮಣ್ ದಸ್ತಿಯವರು, ಅವರು ಆ ಕಾಲದಲ್ಲಿ ನಮ್ಮ BG ಪಾಟೀಲ್, ಶರಣಪ್ರಕಾಶ್ ಪಾಟೀಲ್ ಅವರು, ಅಮರ್ನಾಥ್ ಪಾಟೀಲ್ ಅವರು, ನಾವೆಲ್ಲರೂ ಆ ಹೋರಾಟ ಅಂದರೆ ನಮ್ಮದೇನು ಹೋರಾಟ ಅಲ್ಲ, ಆ ಹೋರಾಟ ಮಾಡಿದ್ದು ನೆನೆಸ್ಕೊಂಡು ಆ ದಿನಾಚರಣೆಯನ್ನು ಮಾಡಿದಂಥವ್ರು ನಾವೇನು ಆ ಯುಗದವರಲ್ಲ. ಖಂಡಿತ ನಮ್ಮ ತಂದೆಯವರು ಕೂಡ ಬಹುಶಃ ತಿವಾರಿ ಅವ್ರಿಗೆ ಗೊತ್ತು, ಅವರು ಕೂಡ ಸ್ವಾತಂತ್ರ್ಯ ಯೋಧರು. ಅವ್ರ ಜೊತೆಗೆ, ಯಾಕಂದರೆ ನಾನು ಕಾಲೇಜಲ್ಲಿದ್ದಾಗ ಮಲ್ಲಾಪುರಿಯವರು ತಮ್ಮಂದಿಯವರು ಯಾರೋ ಒಬ್ಬರಿದ್ದರು, ಮಲ್ಲಾಪುರ ತಿವಾರಿ ಸರ್ ಚೆನ್ನಾಗಿ ಗೊತ್ತದ, ಅವರು ಅಲ್ಲೇ ಕೆಲಸ ಮಾಡಿದ್ರು, ಪರಮೇಶ್ವರ್ ಅಂತ ಅವ್ರು ಬಹುಶಃ ಹೆಸರು. ಅವರೊಂದು ಮಾತು ಅಂದರೆ ಅವಾಗ ಆಡಿದಂಥ ಮಾತು, ನಾನು ಬಹುಶಃ ಮೊದಲನೇ 2ನೇ ವರ್ಷದೊಳಗೆ, 1-2 ವರ್ಷದೊಳಗೆ ಅವ್ರು ರಿಟೈರ್ ಆಗ್ಬೋದ್ರು. ಅವರೊಂದು ಮಾತು ಹೇಳಿದ್ರು ಅಂತಂದ್ರೆ, ಏನಪ್ಪ ನಿಮ್ಮ ಅಪ್ಪ ಭಾಳ ಧೈರ್ಯವಂತ ನೋಡು ಅಂತಂದು ಹೇಳ್ತಿದ್ರು ಅವರು. ಆ ದುದ್ನಿಯ ಆ ಭಾಗದ ಕೆಲವು ವಿಚಾರಗಳನ್ನು ಹೇಳಿ ಶರಣಗೌಡ ಇನಾಮದಾರ್ ಅವಾಗ ನಮ್ಮ ನೇತೃತ್ವನ ವಹಿಸಿದ್ರು. ಸ್ವಾಮಿ ರಾಮಾನಂದ ತೀರ್ಥವ್ರ ಜೊತೆಗೆ ಇವತ್ತು ನಮ್ಮ ಇದು ಇನಾಮದಾರ್ ಸಾಹೇಬರು ಕೂಡ, ಶರಣಗೌಡ ಇನಾಮದಾರ್ ಕೂಡ ಅಷ್ಟೇ ಮುಂಚೂಣಿಯಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಂಥವ್ರು. ಆ ಸರ್ ಅವರು ಅವ್ರ ಮಾತನ್ನು ಹೇಳ್ತಿದ್ರು, ನಿಮ್ಮಪ್ಪ ಅಲ್ಲಿ ಹಂಗೆ ಮಾಡ್ತಿದ್ದ, ಹಿಂಗೆ ಮಾಡ್ತಿದ್ದ ಅಂತ ಅನೇಕ ವಿಚಾರಗಳನ್ನು ಹೇಳಿದಂಥದ್ದು ನನಗೆ ಗೊತ್ತಿದ್ದಂಥ ವಿಷಯ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಆದರೆ ನಮ್ಮ ಅನುಭವ ಇಷ್ಟೇ, ಗುರೂಜಿಯವರು ಬಹಳ ಸುದೀರ್ಘವಾಗಿ ಆದಂಥ ಘಟನೆಗಳು, ನಡೆದಂಥ ವಿಚಾರಗಳನ್ನು ಆಗಾಗ ನಮ್ಗೆ ಹೇಳಿ ನಮ್ಮ ಮಾರ್ಗದರ್ಶನ ಮಾಡಿದಾರಂತ ನಾನು ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ.
ಹೈದರಾಬಾದ್ ಕರ್ನಾಟಕ ಮುಕ್ತಿ ದಿನಾಚರಣೆ ಅಂತ ಕರಿತಿದ್ವಿ, ಹೈದರಾಬಾದ್ ಕರ್ನಾಟಕ ಸ್ವತಂತ್ರ ದಿನಾಚರಣೆ ಅಂತ ಕರಿತಿದ್ವಿ. ಆದರೆ ಅದರ ಅಶ್ಲೀಯತೆ ಆ ಅಶ್ಲೀಯತೆ ಎಲ್ಲೋ ಒಂದಿಷ್ಟು ಈ ರಸ, ಈ ಸ್ವಾದದ ರಸ, ಶಕ್ತಿಯ ರಸ ಮತ್ತು ನಮ್ಮ ಭಕ್ತಿಯ ರಸ ಅಲ್ಲೆಲ್ಲ ಒಂದಿಷ್ಟು ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತದೆ. ಕಲ್ಯಾಣ ಕರ್ನಾಟಕ ಉತ್ಸವ ಅಂತಂದ ತಕ್ಷಣ ನಾವು ಹಬ್ಬ ಅಂತ ಅಂದ್ಕೊಳ್ತೀವಿ. ಆದರೆ ಅದರ ಆ ಹೋರಾಟದ ಕಿಚ್ಚನ್ನು ಸ್ಮರಣೆ ಮಾಡಲಿಕ್ಕಾಗಿ ನಾವು ಆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಅಂತಿತ್ತಲ್ಲ, ಆ ಹೋರಾಟಕ್ಕೆ ಒಂದಿಷ್ಟು ಮೆರಗನ್ನು ಇವತ್ತು ನಾವು ಸ್ಮರಣೆಯನ್ನು ಕೊಡಬೇಕಾಗಿತ್ತು ಅಂತಂದರೆ ಅದರ ಹೆಸರನ್ನು ಹಾಗೆ ಉಳಿಸ್ಬೇಕಾಗಿತ್ತು. ಆದರೆ ಕೆಲವೊಂದು ಬದಲಾದ ವ್ಯವಸ್ಥೆಗಳು, ಬದಲಾದ ಆಡಳಿತ ವ್ಯವಸ್ಥೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರೋ ಬದಲಾವಣೆಗಳನ್ನು ಮಾಡಿಕೊಂಡು ಅದೇನೋ ಸರಿ. ಆದರೆ ಅದಕ್ಕೂ ನಮಗೂ ತಕರಾರಿಲ್ಲ. ಆದರೆ ಮೂಲತಃ ಯೋಧರನ್ನು ನಾವು ಗೌರವಿಸಬೇಕು ಅಂತಂದರೆ ಬರೀ ಹೆಸರನ್ನ ಬದಲಾವಣೆ ಮಾಡಿದ್ರೆ ಸಾಧ್ಯ ಆಗಲ್ಲ. ಏನಾಗಬೇಕಾಗಿತ್ತು ಅಂತಂತಂದರೆ ಈ ಭಾಗದಲ್ಲಿ ಯಾವ ಸ್ವತಂತ್ರ ಹೋರಾಟಗಾರ ಇದ್ದಾರಲ್ಲ, ಗುರುಮಠಕಲ್ದಲ್ಲಾಗಲಿ ಅಥವಾ ಯಾದಗಿರಿಲಾಗಲಿ ಅಥವಾ ಇದು ಕರ್ಮಭೂಮಿ, ಅಂದರೆ ವಿದ್ಯಾಧರ ಗುರೂಜಿಯವರ ಕರ್ಮಭೂಮಿ ಅಂತಂದರೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತೇನು ನಾವು 371J ಅಂತೇನು ಕರಿತೀವಲ್ಲ, ಆ ವಿಶೇಷ ಸ್ಥಾನಮಾನವನ್ನು ತಂದುಕೊಡ್ಲಿಕ್ಕೆ ಕ್ರಾಂತಿ ನೆಲೆ ಅಂತಂದರೆ ಇದೇ ಜಾಗ. ಇಡೀ ಹೋರಾಟಕ್ಕೆ ನಾಂದಿ ಹಾಡಿದ್ದು ಇದೇ ಸ್ಥಳದಿಂದ ವಿದ್ಯಾಧರ ಗುರೂಜಿಯವರು, ಮುದ್ದಾಳ್ ಅವರು, ವೈಜನಾಥ್ ಪಾಟೀಲ್ ಅವರು ಭಾಳ ಹೆಚ್ಚಿನೆಯಿಂದ ಇಲ್ಲಿ 2000 ಇಸ್ವಿರ್ಬೋದು ಅಂತ ನನಗೆ ಅನಿಸ್ತದೆ. 2000 ಇಸ್ವಿಯಲ್ಲಿ ಭಾಳ ಕ್ರಾಂತಿಕಾರಿ, ಅಂದರೆ ಪ್ರತ್ಯೇಕ ರಾಜ್ಯದ ಧ್ವಜಾರೋಹಣ ಮಾಡುವ ಮೂಲಕ ಗದ್ದಾರವನ್ನು ಧರಿಸಿದ್ರು ವಿದ್ಯಾಧರ ಗುರೂಜಿಯವರು. ಅಲ್ಲಿಂದ ಒಳಗಡೆಯಿಂದ ಬರಬೇಕಾದ್ರೆ ಭಾಳ ಸಣ್ಣ ಅವರು ಬರಬೇಕಾದ್ರೆ ದೋತ್ರ ನೇರ ಶರ್ಟ್ ಹಾಕೊಂಡು ಹೊರಟರು ಅಂತಂದರೆ ಅವರ ಹೆಜ್ಜೆಗಳು ಎಷ್ಟು ಮೆತ್ತಗಿರ್ತಿದ್ವು, ಅವರ ಮಾತುಗಳು ಅಷ್ಟೇ ಗಟ್ಟಿಯಾಗಿರ್ತಿದ್ವು ಅಂತ ಒಬ್ಬ ವ್ಯಕ್ತಿಯವರು ವಿದ್ಯಾಧರ ಗುರೂಜಿಯವರು. ವಿದ್ಯಾಧರ ಗುರೂಜಿಯವರೇ ನಿಂತು ಒಂದಷ್ಟು ಹೋರಾಟಗಳನ್ನು ರೂಪಿಸುವ ಹೊತ್ತಿನ ಅವ್ರ ಜೊತೆ ಸಾಥ್ ಕೊಟ್ಟಂಥವ್ರು ಅಂತಂದರೆ ವೈಜನಾಥ್ ಪಾಟೀಲ್. ಅದರ ಪರಿಣಾಮನೇ ನಾವು ಏನಾಯಿತು ಅಂತಂದರೆ ಇವತ್ತು 371J, ಸಂವಿಧಾನ 371J ತಿದ್ದುಪಡಿ ಆಯಿತು. ಆ ತಿದ್ದುಪಡಿಯಾಗಿ ಇವತ್ತು ಸುಮಾರು ಲಕ್ಷಾಂತರ ಜನರು, ಹೆಚ್ಚು ಕಡಿಮೆ ಒಂದು 10 ವರ್ಷದಲ್ಲಿ ಒಂದು 25,000 ವಿದ್ಯಾರ್ಥಿಗಳಿಗೆ ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳು ಸಿಕ್ಕಿವೆ. ಸುಮಾರು ಒಂದು 5,000 to 10,000 ಜನರಿಗೆ ಎಂಪ್ಲಾಯ್ಮೆಂಟ್ಗಳು ಸಿಕ್ಕಿವೆ. ಅದೆಲ್ಲ ಯಾರ ಪುಣ್ಯ ಅಂತಂತಂದರೆ ಅದು ವಿದ್ಯಾಧರ ಗುರೂಜಿಯವರು, ವೈಜನಾಥ್ ಪಾಟೀಲ್ ಅವರು, ಚನ್ನಬಸಪ್ಪ ಕುಡಿಯವರು, ಅವ್ರ ಪುಣ್ಯ ಅಂತ ಹೇಳಕ್ಕೆ ನಾವು ಈ ಇನಾಮದಾರ್ ಅವ್ರ ಪುಣ್ಯ ಅಂತ ಹೇಳಕ್ಕೆ ನಾವು ಉಪಕಾರ ಆಗಿದೆ. ಯಾಕೆಂತಂದರೆ ನಾವು ನಮಗೆ ಉಪಕಾರ ಮಾಡಿದವ್ರನ್ನ ಸ್ಮರಣೆ ಮಾಡಲಿಲ್ಲ ಅಂತಂದರೆ ದೇವರು ನಮ್ಮನ್ನು ಖಂಡಿತವಾಗಲೂ ಕ್ಷಮಿಸಲ್ಲ. ಅವ್ರನ್ನ ನಾವು ಕ್ಷಮಿಸದೆ ಅವ್ರನ್ನ ನಾವು ಸ್ಮರಣೆ ಮಾಡಬೇಕು ಅಂತಂದರೆ ಸರ್ಕಾರ ಯಾವ ರೀತಿ ಅವ್ರ ಹೆಸರನ್ನ ಶಾಶ್ವತಗೊಳಿಸಬೇಕು ಅಂತಂದರೆ ಕಲಬುರಗಿಯಲ್ಲಿ ಒಂದು ಸ್ವತಂತ್ರ ಹೋರಾಟಗಾರರ ಒಂದು ಸ್ಮಾರಕವನ್ನು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡಬೇಕಾಗಿದ್ದು ಭಾಳ ಜರೂರಿ ಇತ್ತು. ಹೇಳಿ, ಇವತ್ತಿನ ದಿನ ಯಾವ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ನಡೀತಕ್ಕಂಥ 111ನೇ ವಿದ್ಯಾಧರ ಗುರೂಜಿಯ ಜನ್ಮದಿನವನ್ನು ಆಚರಣೆಯನ್ನು ಮಾಡಿದ್ವಿ. ನಮಗೆ ಭಾಳ ಖುಷಿ ತಂದದ. ಪ್ರಪ್ರಥಮವಾಗಿ ಒಬ್ಬ ರೈತನ ಮಗಾಗಿ ಯಾವ ಸ್ವತಂತ್ರ ಹೋರಾಟಗಾರರಿಗೆ ಮರ್ಯಾದೆ ಮಾಡಬೇಕಲ್ಲ, ದೊಡ್ಡ ಶಕ್ತಿ ತರಬೇಕಲ್ಲ ಅಂತಕ್ಕಂಥದ್ದು ಯಾವಾಗ ನನ್ನ ತಲೆಯಾಗಿ ಮೂಡ್ತೋ ಒಂದು ದಿನ ಸಾಮಾನ್ಯವಾಗಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಅದು ಸ್ವತಃ ನಾನು ಉಚ್ಚಾರ ಮಾಡಿದ್ದೀನಿ. ಏನಪ್ಪ ಅಂದರೆ ಈ ಸ್ವತಂತ್ರ ಹೋರಾಟಗಾರನ ನಾವು ಮೇಲೆತ್ತಬೇಕು ಅಂತಕ್ಕಂಥದ್ದು, ಅಂದರೆ ಮೇಲೆತ್ತಬೇಕಂತಕ್ಕಂಥ ಅವ್ರು ಹಾಕಿರ್ತಕ್ಕಂಥ ಒಂದು ಆಶೀರ್ವಾದವನ್ನು ನಾವು ಪಡಿಬೇಕು ಅಂತಕ್ಕಂಥ ವಿಚಾರದಲ್ಲಿ ಇದು ಮಹತ್ವದ ಇದೆ. ನಾವು ಈ ದಿನಾಚರಣೆ ಮಾಡೇಬೇಕು ಅಂತಕ್ಕಂಥದ್ದು ಏನು ಇವತ್ತು ಮಾಡಿದ್ವಿ. ಭಾಳ ಖುಷಿಯಾಯಿತು. ಎಲ್ಲರೂ ಏನದ ತಿಳುವಳಿಕೆ ಉಳ್ತಕ್ಕಂಥರು, ವಿದ್ಯಾವಂತರು ಈ ನಗರದ ಮತ್ತು ಈ ಜಿಲ್ಲೆಯ ಜನಗಳೆಲ್ಲ ಬಂದು ಶೋಭೆಯನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಋಣಿ ಇದೆ. ಇದಕ್ಕಿಂತ ಮಹತ್ವದ ಕಾರ್ಯಕ್ರಮ ಮುಂದೆ ಮಾಡಬೇಕಂತಕ್ಕಂಥದ್ದು ಬಾಬುರಾವ್ ಯಡ್ರಾಮಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹೇಳಿದರು, ಮತ್ತು ನಿವೃತ್ತ ಕುಲಸಚಿವರು ಹೇಳಿದರು. ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯರಾದಂಥ ಶಶಿಲ್ ನಮೋಶಿ ಅವ್ರನ್ನೂ ಹೇಳಿದ್ರು. ಭಾಳ ಖುಷಿಯಾಗ್ಯದ. ಇದನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಯಾವ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಹೋರಾಟಗಾರರು ಏನಿದ್ದಾರೆ ಮತ್ತು ಅವ್ರ ಸ್ಮಾರಕಗಳಾಗಬೇಕು, ಅವ್ರ ಚರಿತ್ರೆ ಮತ್ತೆ ಜೀವಂತ ಇಡಬೇಕು, ಅದು ಪ್ರಸಾರ ಆಗಬೇಕು. ಈ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ಸ್ವತಂತ್ರ ಹೋರಾಟಗಾರರು ಯಾವ ಥರ ನಡ್ಕೊಂಡು ಬಂದಿದ್ದಾರೆ, ಯಾವ ಥರ ಕಷ್ಟಪಟ್ಟಿದ್ದಾರೋ ಈ ದೇಶ ಸ್ವತಂತ್ರ ಮಾಡಿಕೊಟ್ರ ಅಂಥವ್ರನ್ನ ಪಠ್ಯಪುಸ್ತಕ ಆಗಬೇಕು ಅಂತಕ್ಕಂಥ ನಮ್ದು ಒತ್ತಾಯ ಇದೆ. ಹಾಗಾಗಿ ಎಲ್ಲ ಇವತ್ತಿನ ಸೇರಿದಂಥ ಎಲ್ಲ ಈ ವಿದ್ಯಾಧರ ಗುರೂಜಿಯವರ ಅಭಿಮಾನಿಗಳಿಗೆ ಧನ್ಯವಾದಗಳು ಹೇಳ್ತೇನೆ. ಜೈ ಹಿಂದ್, ಜೈ ಕೇಸ್.